ಯಾರು ಹೋಗ್ತಾರೆ ಸತ್ತ ಮೇಲೆ ಎಲ್ಲ ಇಟ್ಟಲ್ಲೇ ಕೊಟ್ಟಲೇಪ್ಪ ನೀವು ಹೋಗೇ ಬಿಟ್ಟಲ್ಲ. ದೇಹ ಹೋಯ್ತು, ನಿಮ್ಮ ಒಳಗಿರುವಂಥ ಜೀವ ದೇಹ ಬಿಟ್ಟು ಹೋಗ್ತಾನೆ ಅಷ್ಟೇ, ಅವನು ಸಾಯೋಂಗಿಲ್ಲ. ಎಲ್ಲಿ ಹೋಗ್ತಾನಪ್ಪ ಅಂತಂದ್ರೆ ನೀವೇನು ಪುಣ್ಯ ಮಾಡಿರಿ ಪಾಪ ಮಾಡಿರಲ್ಲ ಅದಕ್ಕೆ ಅನುಸಾರವಾಗಿ ಹೋಗ್ತಾನೆ ಜೀವ. ನಾವು ಜೀವಂತಿರೋ ತನಕ ಎಷ್ಟು ಪುಣ್ಯ ಮಾಡೇವಿ, ಎಷ್ಟು ಪಾಪ ಮಾಡೇವಿ. ಪುಣ್ಯದ ಕೆಲಸನೂ ಮಾಡ್ತೇವೆ, ಪಾಪದ ಕೆಲಸನೂ ಮಾಡ್ತೇವೆ. ಸುಮ್ಮನೆ ಇರಾಕೆ ಬರ್ತದೆ ಮನುಷ್ಯರಾಗಿ ಮೇಲೆ ಹುಟ್ಟಿದ ಮೇಲೆ ಸುಮ್ಮನೆ ಇರಾಕೆ ಬರೋಂಗಿಲ್ಲ. ಜಾತುತ್ತಿಷ್ಠತ್ಯ ಕರ್ಮ ಕೃತಂತ ಭಗವಂತ ಹೇಳ್ತಾನೆ. ಜಾತುತ್ತಿಷ್ಠ, ಯಾರು ಹುಟ್ಟಿ ಬಂದಾರೋ ಅವ್ರು ಸುಮ್ಮನೆ ಇರಾಕೆ ಬರೋಂಗಿಲ್ಲ. ಸುಮ್ಮನೆ ಇರೋಂಗಿಲ್ಲ, ಏನು ಮಾಡೋಂಗಿಲ್ಲ ರೀ, ಸುಮ್ಮನೆ ಇರ್ತಾನಂತಾರೆ. ನೀವು ಏನೇನು ಮಾಡೋಂಗಿಲ್ಲ ರೀ, ಸುಮ್ಮನೆ ಇರ್ತಾನಂತಾರೆ. ಮನೆಯಾಗ ಬೇಕಾಟ ಮಾಡ್ತಾನೆ, ಮನುಷ್ಯನಾಗ ಒಂದಾಗ ಮಾಡ್ತಾನೆ, ರಾಜನ ಆಗ್ತಾನೆ, ರಂಕ ಆಗ್ತಾನೆ, ಏನೋ ಆಗ್ತಾನೆ ಮನುಷ್ಯನಾಗ ಏನೇನೋ ಮಾಡ್ತೇವೆ ನಾವು. ಆದರೆ ಸುಮ್ಮನೆ ಇರಾಕೆ ಬರೋಂಗಿಲ್ಲ. ಪುಣ್ಯ ಮಾಡ್ತೀವಿ, ಪಾಪ ಮಾಡ್ತೇವೆ. ಪುಣ್ಯ ಪಾಪ ಮಾಡ್ತೀವಿ, ಎಲ್ಲ ಇಲ್ಲೇ ಬಿಡ್ತೀವಿ. ದನ ಕನಕ ಹೆಂಡ್ರು ಮಕ್ಕಳು ಸಂಪತ್ತ ಭೂಮಿ ಸೀಮೆ ಎಲ್ಲ ಇಲ್ಲೇ ಬಿಡ್ತೀವಿ. ಎಲ್ಲ ಬಿಟ್ಟು ಜೀವ ಹೋಗಿಬಿಡ್ತಾನೆ. ಎಲ್ಲಿ ಹೋಗ್ತಾನ್ರಿ ಅಂತಂದರೆ ಅವ ಎಲ್ಲಿ ಇರ್ತಾನೆ, ಏನು ಪುಣ್ಯ ಮಾಡಲ್ಲ ಪುಣ್ಯ ಜೀವಿಗಳಾಗಿ ಬಿಡ್ತಾನೆ, ಪಾಪ ಮಾಡ್ತಾನೆ ಪಾಪಿಗಳಾಗಿ ಬಿಡ್ತಾನೆ. ಜೀವ ಈ ಜನ್ಮದಲ್ಲಿ ಮಾಡಿದ ಪುಣ್ಯ ಪಾಪ ಇದೆಲ್ಲ ಅದಕ್ಕೆ ಅನುಸಾರವಾಗಿ ಮುಂದಿನ ಜನ್ಮದಲ್ಲಿ ಪುಣ್ಯ ಮಾಡಿದ್ದಂದರೆ ಶ್ರೀಮತ ಗೇಹೇ ಯೋಗಭ್ರಷ್ಟೋ ಭುಜಾಯತೆ ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಮ್ ಅಂತೇಳಿ ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ. ಅರ್ಜುನ, ಯಾರು ಇಂಥ ಸತ್ಸಂಗ ಮಾಡ್ಯಾರ, ದಾನ ಧರ್ಮಗಳನ್ನು ಮಾಡ್ಯಾರ,